ಸರಿ, ಇಷ್ಟ ತನಕ ಬಂದ ಶಾಸಕರಲ್ಲಿ ಯಶ್ಪಾಲ್ ಶಿವನವರು ನಮ್ಮ ಆ್ಯಕ್ಚುಲಿ ರಿಕ್ಷಸ್ ಇದಕ್ಕೆ ಬರುವವರು ಬಡವರು, ಅವರಿಗೆ ಏನು ಇರೋದಿಲ್ಲ. ಅವರ ಒಂದು ಹಣ ಇಲ್ಲದೆ ಈ ರಿಕ್ಷಾ ಹಾಕುವಂಥ ಒಂದು ಕಡಿಮೆ ಬಜೆಟಲ್ಲಿ ಆಗುವಂಥ ಒಂದು ಅಂದರೆ ಆಟೋ ರಿಕ್ಷಾ ಮಾತ್ರ, ಅದರಲ್ಲಿ ದುಡ್ದು ಇದು ಮಾಡ್ತಾರೆ. ಅಂಥವರಿಗೆ ಬೇಗವಾಗಿ ಸ್ಪಂದಿಸಂದ್ರೆ ನಮ್ಮ ಶಾಸಕರು ಮಾತ್ರ, ಈಗಿನ ಶಾಸಕರು. ಯಾಕೆಂದರೆ ನಾನು ಎಷ್ಟು ಸರಿ ಸ್ಟಾರ್ಟಿಂಗ್ ಹೋದಾಗ ನಮಗೆ ಇದು ಕೊಡ್ತಾರೆ ಇಲ್ವ ಅಂತ, ನಮಗೆ ಬೆಲೆ ಕೊಡ್ತಾರೆ ಇಲ್ವ ಅಂತ ಇದು ಮಾಡಿದೆ. ಬಟ್ ಅವ್ರು ಹಾಗೆ ಮಾಡಲಿಲ್ಲ. ಬಟ್ ನಮ್ಮನ್ನು ಕರೆದು ಅವರ ಇದರಲ್ಲಿ ಚೇಂಬರಲ್ಲಿ ಕೂತ್ಕೊಳಿಸಿ ಮಾತಾಡಿ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿ ನಮಗೆ ಸ್ಟಾರ್ಟಿಂಗ್ ಹೋದಾಗ ಕೂಡಲೇ ನಾನು ಮಾಡಿಕೊಡ್ತೇನೆ ಅಂತ ಹೇಳಿ ಒಂದು ಆಶ್ವಾಸನೆ ಕೊಟ್ಟರು. ಆನಂತರ ನಮಗೆ ಧೈರ್ಯ ಕೊಟ್ಟರು, ಪುನಃ ನೀವು ಮಾಡಿ, ಯಾರಾದ್ರೂ ತೊಂದರೆ ಕೊಟ್ಟರೆ ನಾನು ಇದ್ದೇನೆ ಅಂತೇಳಿ. ಇಲ್ಲಿ ತುಂಬ ತೊಂದರೆ ಆಯ್ತು ನಮಗೆ ಈ ಸ್ಟ್ಯಾಂಡ್ ಮಾಡುವಾಗ. ಸ್ಟ್ಯಾಂಡ್ ಮಾತ್ರ ಅಲ್ಲ ಸರ್, ತಮ್ಮ ವೈಯಕ್ತಿಕ ಸಮಸ್ಯೆಗಳಿಗೂ ಕೂಡ ಹೇಗೆ ಸ್ಪಂದಿಸ್ತಾರೆ ಅಂತ ಶಾಸಕರು? ವೈಯಕ್ತಿಕ ಸಮಸ್ಯೆಗಳಿಗೂ ಒಂದು ಫೋನ್ ಮಾಡಿದಾಗ ಕೂಡಲೇ ರೆಸ್ಪಾನ್ಸ್ ತಗೊಳ್ತಾರೆ. ಇಲ್ಲಾಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಪುನಃ ನಾವೊಂದು ಕೆಳಗಿನಂತಲ್ಲಿ ಇರುವವರು ಆದ್ರೂ ಕೂಡ ನಮಗೆ ಒಂದು ಸ್ಪಂದಿಸ್ತಾರೆ ಅಂದ್ರೆ ಅದು ಖುಷಿಯ ವಿಷಯ. ಯಾಕಂದ್ರೆ ಒಂದು ಶಾಸಕರಾಗಿ ಮತ್ತೆ ಕೂಡ ರಿಟರ್ನ್ ಫೋನ್ ಮಾಡಿ ಕೇಳ್ತಾರೆ, ಎಂತ ನೀವು ಯಾಕೆ ಫೋನ್ ಮಾಡಿದ್ರೆ ಅಂತ ಕೇಳಿ ಅದರ ಬಗ್ಗೆ ಸ್ಪಂದಿಸ್ತಾರೆ. ಅದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ಇಂಥ ಶಾಸಕರು ಸಿಗುವುದೇ ಕಷ್ಟ ನಮ್ಮ. ಹಾಗಾಗಿ ಈಗ ನಿಜವಾಗಿ ಇಲ್ಲಿ ಸ್ವಲ್ಪ ಈಗ ಇದಿತ್ತು, ಅವರಿಗೆ ಸಹ ಬಜೆಟ್ ಬರೋದು ಕಡಿಮೆ. ಯಾಕಂದ್ರೆ ಈಗ ಗವರ್ಮೆಂಟ್ ಅವ್ರದ್ದಲ್ಲ, ಕಾಂಗ್ರೆಸ್ ಸರ್ಕಾರ. ಹಾಗಿಂದಾಗಿ ಸ್ವಲ್ಪ ಕೆಲಸದ ಒತ್ತಡ ಇರ್ತದೆ ಯಾರಿಗೂ ಕೂಡ. ಒಂದು ಶಾಸಕರಿಗೆ ಅಲ್ಲಲ್ಲಿ ತಮ್ಮ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಇರ್ತದೆ ಎಲ್ಲ ಶಾಸಕರು ಕೂಡ. ಅದು ಕೂಡ ಈಗ ಬಜೆಟ್ನ ಇದರಲ್ಲಿ ಅವರಿಗೆ ಸ್ವಲ್ಪ ಕಡಿಮೆ ಕೆಲಸ ಆಗ್ತದೆ. ಅದು ಕೂಡ ಇವರು ತಮ್ಮ ಮುತುವರ್ಜಿ ವಹಿಸಿ ಆಯಾ ಸಂಘ ಇದರಿಂದ ಯಾವುದು ಈಗ ಒಂದು ಕೆಲವೆಲ್ಲ ಅವ್ರದ್ದು ಅಭಿವೃದ್ಧಿ ಕೆಲಸ ಮಾಡುವಾಗ ಬಜೆಟ್ ಎಲ್ಲ ತಂದು ಹೇಗಾದ್ರೂ ಮಾಡ್ಬೇಕಂತೇಳಿ ಅವರ ಇದರಲ್ಲಿ ಮಾಡ್ತಾ ಇದ್ದಾರೆ. ಈಗ ಮಲ್ಪೆಲಿ ಈಗ ಸಾಧಾರಣ ಮಟ್ಟಿಗೆ ಇಂಪ್ರೂವ್ಮೆಂಟ್ ಉಂಟು ಎಲ್ಲ. ಕೇವಲ ಆಟೋ ಚಾಲಕರು ಮಾತ್ರ ಅಲ್ಲ ಸರ್, ಇಡೀ ಕ್ಷೇತ್ರದ ಜನಾಭಿಪ್ರಾಯ ಹೇಗಿದೆ, ಅವ್ರ ಬಗ್ಗೆ ಏನ್ ಮಾತಾಡ್ಕೊತಾ ಇರ್ತಾರೆ ಆಫ್ ದ ರೆಕಾರ್ಡ್ ಅಂತ? ಈಗಿನ ಇದರಲ್ಲಿ ಅವರಿಗೆ ಒಳ್ಳೆ ಇದುಂಟು, ಒಳ್ಳೆ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯ ಉಂಟು. ಯಾಕೆಂದ್ರೆ ಎಲ್ಲೇ ಆಗ್ಲಿ ಅವರು ಎಂತಾದ್ರೂ ಒಂದು ಸಣ್ಣ ಪುಟ್ಟ ಇದಕ್ಕೂ ಕೂಡ ಸ್ಪಂದಿಸ್ತಾರೆ, ಬಂದು ಅಲ್ಲಿ ನೋಡಿ ಹೋಗಿ. ಈಗ ಕೆಲವೆಲ್ಲ ಮೊನ್ನೆ ಒಂದು ನಿಟ್ಟೂರಲ್ಲಿ ಒಂದು ಮನೆಗೆ ಒಂದು ಇದಾಯ್ತು, ಅಲ್ಲಿ ಸಹ ಹೋಗಿ ಅವರು ಸ್ಪಂದಿಸಿದ್ದಾರೆ. ಒಂದು ಮರ ಬಿದ್ದು ಕೂಡ ಈಗ ಬರ್ತಾರೆ. ಹಾಗೆ ಜನಗಳೊಟ್ಟಿಗೆ ಸ್ಪಂದನೆ ಉಂಟು, ಒಳ್ಳೆ ರೀತಿಯ ಸ್ಪಂದನೆ ಇರ್ಲಿಕ್ಕೆ ಹೋಗಿ ಈಗ ಒಳ್ಳೆ ಅವರಿಗೆ ನೆಕ್ಸ್ಟ್ ಕೂಡ ಅವರಿಗೆ ಒಳ್ಳೆ ಚಾನ್ಸ್ ಉಂಟು. ಹಾಗೆ ಇದೇ ಜನಪ್ರಿಯತೆ ಮುಂದುವರೆದು ಮುಂದಿನ ಚುನಾವಣೆಯಲ್ಲಿ ಗೆಲ್ಬಹುದಾ ಸರ್? ಮತ್ತೆ ಖಂಡಿತ ಚಾನ್ಸ್ ಉಂಟು ಅವರಿಗೆ. ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವಂತ ಒಂದು ಚಾನ್ಸ್ ಉಂಟು ಅವರಿಗೆ. ಅವರೀಗ ಆಟೋ ರಿಕ್ಷಾ ಚಾಲಕರಿಗೆ ಮಾತ್ರ ಇದು ತಮ್ಮ ಒಂದು ತಂದೆ ತಾಯಿಯ ಸಾವಿನ ನೆನಪಿಗಾಗಿ ಒಂದು ಇನ್ಶೂರೆನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಇದು ಇಷ್ಟ ತನಕ ಯಾರು ಕೂಡ ಮಾಡಲಿಲ್ಲ, ಯಾವ ಶಾಸಕರಾಗ್ಲಿ ಯಾರು ಕೂಡ ಮಾಡಲಿಲ್ಲ. ಅದನ್ನು ಅವರು ಈಗ ಎಲ್ಲ ನಮ್ಮ ಈ ಉಡುಪಿ ಕ್ಷೇತ್ರದ ಎಲ್ಲ ಆಟೋ ಚಾಲಕರಿಗೆ ಅದೊಂದು ಬೆನಿಫಿಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಕೆಲವರು ಇನ್ಶೂರೆನ್ಸ್ ಮಾಡೋದಿಲ್ಲ, ಕೆಲವು ನಮ್ಮ ಆಟೋ ಚಾಲಕರ ಇಂಥದ್ದೆಲ್ಲ ಮಾಡಿದ್ರೆ ಅವರಿಗೆ ಕಷ್ಟ ಕಾಲದಲ್ಲಿ ಒಂದು ಸ್ಪಂದಿಸುವಂತ ಒಂದು ಒಳ್ಳೆಯ ಕೆಲಸ ಆಗ್ತದೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಯಾಕೆಂತೇಳಿ ಎಸ್.ಟಿ ಸಮುದಾಯಕ್ಕೆ ನಮ್ಮ ಶಾಸಕರು 3 ವರ್ಷದಲ್ಲಿ ನಮಗೆ ಬೇಕಾದ ಬಹುದಿನದ ಬೇಡಿಕೆ ಒಂದು ಸಮುದಾಯ ಭವನ ಆಗ್ಬೇಕಂತ ಹೇಳಿ ಅದನ್ನು ಅವರು ಹೇಳಿದಂತೆಯೇ ಈಗ ನೆರವೇರಿಸಿಕೊಟ್ಟಿದ್ದಾರೆ. ಶಂಕುಸ್ಥಾಪನೆಯಿಂದ ಹಿಡಿದು 1 ವರ್ಷದೊಳಗೆ ನಮಗೆ ಸಮುದಾಯ ಭವನವನ್ನು ಮೊನ್ನೆ ಉದ್ಘಾಟನೆ ಕೂಡ ಮಾಡಿದ್ದಾರೆ. ತುಂಬಾ ಹೆಮ್ಮೆ ಆಗ್ತಿದೆ ಸರ್. ಅದರ ಜೊತೆಗೆ ನಮ್ಮ ಈ ಎಸ್.ಟಿ ಸಮುದಾಯಕ್ಕೆ ಒಂದು ಅಂಗನವಾಡಿ ಇರಲಿಲ್ಲ, ಅವರು ಬಂದ ಮೇಲೆ ಅದನ್ನು ಅವರು ಫಾಲೋಅಪ್ ಮಾಡಿ ಅಂಗನವಾಡಿಗೆ ಮೊನ್ನೆ ಶಂಕುಸ್ಥಾಪನೆ ಕೂಡ ಮಾಡಿದ್ದೇವೆ. ಇನ್ನೇನು ಒಂದು 6 ತಿಂಗಳ ಒಳಗೆ ಅಂಗನವಾಡಿ ರಚನೆ ಆಗ್ತದೆ. ತುಂಬಾ ಹೆಮ್ಮೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಎಸ್.ಟಿ ಸಮುದಾಯಕ್ಕೆ ಅವರು ತಮ್ಮ ಮುತುವರ್ಜಿಯನ್ನು ತೋರಿಸಿ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಅಂತ ನಮಗೆ ಹೆಮ್ಮೆ ಆಗ್ತದೆ ಸರ್ ಶಾಸಕರ ಬಗ್ಗೆ. ತಮ್ಮ ಊರಿನ ಅಭಿವೃದ್ಧಿ ಹೇಗಿದೆ, ಅಭಿಪ್ರಾಯ ಹೇಗಿದೆ ತಮ್ಮ ಊರ ಬಗ್ಗೆ? ತೊಂದರೆ ಇಲ್ಲ ಸರ್, ಈ ಶಾಸಕರು ಬಂದ ಮೇಲೆ ನಮ್ಗೆ ಸಾಕಷ್ಟು ಅಭಿವೃದ್ಧಿ ಆಗಿದೆ. ಇನ್ನೂ ಅಭಿವೃದ್ಧಿ ಕೆಲಸ ಬಾಕಿ ಇದೆ ಸರ್. ಯಾಕಂತ ಹೇಳಿದ್ರೆ ನಮ್ದು ಇಂದ್ರಾಳಿ ವಾರ್ಡ್ ಅಂತ ಹೇಳಿ ತುಂಬಾ ದೊಡ್ಡ ವಾರ್ಡ್, ಇನ್ನೂ ಬಾಕಿ ಇದೆ. ನಮ್ಮ ಮುಂದಿನ ದಿನಗಳಲ್ಲಿ ಇನ್ನು ಅವ್ರ ಕೈಯಿಂದ ಎಷ್ಟಾಗ್ತದೆ ಅಷ್ಟು ಕೆಲಸ ಮಾಡಿ ಕೊಡ್ತಿದ್ದಾರೆ ನಮಗೆ. ಹೋದ ಕೂಡಲೇ ಅವ್ರು ಇಲ್ಲ ಅಂತ ಹೇಳಿಲ್ಲ, ನನಗೆ ಬರೀ ಕೈಯಿಂದ ಕಳಿಸಿಕೊಟ್ಟಿಲ್ಲ. ಇದ್ದ ಅನುದಾನ ಎಲ್ಲ ನಮಗೆ ಕೊಟ್ಟು ನಮಗೆ ಸಹಕರಿಸಿದ್ದಾರೆ. ಹೌದು ಸರ್, ನಾವು ವಾರಕ್ಕೊಮ್ಮೆ ಆದ್ರೂ ನಾವು ಹೋಗಿ ಮನೆ ಹೋಗಿ ಭೇಟಿ ಮಾಡ್ತಾ ಬರ್ತೇವೆ ಅವರನ್ನು. ಸ್ಪಂದನೆ ಮಾಡ್ತಾರ ಸರಿಯಾಗಿ? ಖಂಡಿತ 100% ಸ್ಪಂದನೆ ಮಾಡ್ತಾರೆ. ಇಡೀ ಕ್ಷೇತ್ರದ ಜನಾಭಿಪ್ರಾಯ ಹೇಗಿದೆ, ಅವ್ರ ಬಗ್ಗೆ ಏನ್ ಮಾತಾಡ್ಕೋತಾರೆ ಆಫ್ ದಿ ರೆಕಾರ್ಡ್? ಹಾಗೇನಿಲ್ಲ ಸರ್. ಈಗಂದ್ರೆ ನಮ್ಮ ಸರ್ಕಾರ ಇದ್ರೆ, ಬಿಜೆಪಿ ಸರ್ಕಾರ ಇದ್ರೆ ನಮ್ಗೆ ಅನುದಾನ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ಅನುದಾನ ಬರ್ತದ ಅದನ್ನು ಬಂದದಷ್ಟು ನಮ್ಗೆ ಅವರು ಹಂಚಿಕೆ ಮಾಡಿ ಕೊಡ್ತಾ ಇದ್ದಾರೆ. ತುಂಬಾ ಒಳ್ಳೆ ನಮ್ಗೆ ಸ್ಪಂದನೆ ಮಾಡ್ತಾರೆ. ಯಶ್ಪಾಲ್ ಸುವರ್ಣ ಅವರು ಕಳೆದ 3-4 ವರ್ಷಗಳಿಂದ ವಿದ್ಯಾರ್ಥಿಗಳಂತ ಬಂದ್ರೆ ಅವರ ಒಂದು ಟ್ರಸ್ಟ್ ಇಂದ ಒಂದು ಸ್ಕಾಲರ್ಶಿಪ್ ಅನ್ನ ನೀಡುವಂತದ್ದಾಗಿರ್ಬೋದು. ಮತ್ತೆ ಉಡುಪಿಯಲ್ಲಿ ಒಂದು ಸ್ಮಾರ್ಟ್ ಕ್ಲಾಸ್ ಅನ್ನೋ ಒಂದು ಪದ್ಧತಿಗಳು ತುಂಬಾ ಕಮ್ಮಿ ಇತ್ತು ಅವ್ರು ಬರೋಕ್ಕಿಂತ ಮುಂಚೆ. ಈಗ ಪ್ರತಿ ಸರ್ಕಾರಿ ಕಾಲೇಜುಗಳಲ್ಲಿ ಮತ್ತೆ ಡಿಗ್ರಿ ಕಾಲೇಜ್ಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಅನ್ನೋ ಒಂದು ಪದ್ಧತಿ ಜಾಸ್ತಿ ಆಗಿದೆ. ಮತ್ತೆ ವಿದ್ಯಾರ್ಥಿಗಳು ಏನೇ ಒಂದು ಸಹಾಯ ಅಂತ ಕೇಳ್ಕೊಂಡು ಹೋದ್ರೆ ಅವರು ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ, ಪ್ರತಿಯೊಂದಕ್ಕೂ ಸಹಕರಿಸ್ತಾರೆ. ಮತ್ತೆ ಏನೇ ಕಾಲೇಜಲ್ಲಿ ಕಾರ್ಯಕ್ರಮಗಳಾದ್ರೂ ಕೂಡ ನಮ್ ಜೊತೆಗೆ ನಿಲ್ತಾರೆ, ನಮ್ಗೆ ಒಂದು ಸಪೋರ್ಟಿವ್ ಆಗಿ ನಿಲ್ತಾರೆ.
ಮತ್ತೆ ವಿದ್ಯಾರ್ಥಿ ಸ್ನೇಹಿ ಶಾಸಕರಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ಕೂಲ್ ಕಾಲೇಜ್ಗೆಲ್ಲ ವಿಸಿಟ್ ಮಾಡಿರ್ತಾರ ಶಾಸಕರು? ಹೌದು, ಸ್ಕೂಲ್ ಕಾಲೇಜ್ಗಳಲ್ಲಿ ಪ್ರತಿನಿತ್ಯ ವಿಸಿಟ್ ಮಾಡ್ತಾ ಇರ್ತಾರೆ. ಅಲ್ಲಿನ ಮಕ್ಕಳ ಜೊತೆ ಬೆರೆಯುವಂತದ್ದಾಗಿರ್ಬೋದು, ಅಲ್ಲಿನ ಒಂದು ಊಟೋಪಚಾರಗಳು ಯಾವ ರೀತಿ ಹೋಗ್ತಾ ಇದೆ, ಒಂದು ಫೆಸಿಲಿಟೀಸ್ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು ಪ್ರತಿಯೊಂದು ಗ್ರೌಂಡ್ ಅಲ್ಲಿ ಇಳಿದು ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲರೂ ಕೂಡ ಕ್ಷೇತ್ರದ ಜನ ಕೂಡ ನೋಡ್ತಾ ಇದ್ದೀವಿ. ತಾವು ಯೂತ್ ಆಗಿ ಯೂತ್ಸ್ಗೆಲ್ಲ ಹೇಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ? ಯೂತ್ಸ್ ಗಳಲ್ಲಿ ಒಂದು ಯೂತ್ ಲೀಡರ್ಶಿಪ್ ಗೆ ತುಂಬಾ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ಅದು ಯಾವುದೇ ಒಂದು ಸಂಘಟನೆಗಳಾಗಿರ್ಬೋದು, ಯೂತ್ ಲೀಡರ್ಶಿಪ್ ಅಂತ ಬಂದಾಗ ಅವರಿಗೆ ಒಂದು ಗೈಡೆನ್ಸ್ ಅನ್ನ ನೀಡುವಂತದ್ದಾಗಿರ್ಬೋದು, ಸಪೋರ್ಟಿವ್ ಆಗಿ ನಿಲ್ತಾರೆ. ಯಾವತ್ತೂ ಕೂಡ ಹೋದ್ರೆ ಇಲ್ಲ ಅಂತ ಹೇಳಿದಂತ ಇಲ್ಲ, ಅವ್ರ ಕೈಯಲ್ಲಿ ಏನಾಗತ್ತೆ ಅಷ್ಟು ಹೆಲ್ಪ್ ಅನ್ನ ಅವ್ರು ಖಂಡಿತವಾಗಿ ಮಾಡ್ತಾ ಇದ್ದಾರೆ. ತಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಿರ್ತೀರ, ಅವ್ರ ಬಗ್ಗೆ ಹೇಗೆ ಅಭಿಪ್ರಾಯ ಇದೆ, ಏನ್ ರೆಸ್ಪಾನ್ಸ್ ಇದೆ ಅಂತ ಶಾಸಕರು? ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪಾಸಿಟಿವ್ ಇಂಪ್ಯಾಕ್ಟ್ಸ್ ಇದಾವೆ. ಜನರು ಕೂಡ ತುಂಬಾ ಪಾಸಿಟಿವ್ ಆಗಿ ಕಾಮೆಂಟ್ಸ್ ಗಳನ್ನ ಹಾಕೋದಂತಾಗಿರ್ಬೋದು. ಅಂದ್ರೆ ಕ್ಷೇತ್ರದ ಜನ ಪ್ರತಿನಿತ್ಯ ಅವ್ರನ್ನ ನೋಡ್ತಾ ಇದ್ದಾರೆ. ಅವನು ನಡೆ ನುಡಿ ಆಗಿರ್ಬೋದು, ಮತ್ತೆ ಅವರು ಪ್ರವಾಸವನ್ನ ಮಾಡುವಂತದ್ದಾಗಿರ್ಬೋದು. ಪ್ರತಿ ಶಾಲಾ ಕಾಲೇಜುಗಳಲ್ಲಿ, ಪ್ರತಿ ಹಳ್ಳಿಗಳಿಗೂ ಕೂಡ ಶಾಸಕರು ಹೋಗ್ತಾ ಇದ್ದಾರೆ. ಒಂದು ತುಂಬಾ ಅಭಿಮಾನ ಇದೆ ನಮ್ಮ ಶಾಸಕರು ಯಶ್ಪಾಲ್ ಸುವರ್ಣ ಅವರು. MLA ಅವರು ನಮಗೆ ಸ್ಟೂಡೆಂಟ್ಸ್ ಅವರಿಗೆ ತುಂಬಾ ಲೈಕ್ ಪ್ರೋತ್ಸಾಹ ಎಲ್ಲ ನೀಡ್ತಿದ್ದಾರೆ. ಸೊ ಲೈಕ್ ಫುಲ್ ಹೆಮ್ಮೆ ಉಂಟು ಅವರು MLA ಆದದ್ದು. ಅವ್ರು ಫುಲ್ ಸಪೋರ್ಟಿವ್ ಇದ್ದಾರೆ. Okay, ನೀವ್ ಯಾವ ಪ್ರೊಫೆಷನ್ ನಿಮ್ದು? ನಮ್ದು BCom. Okay, ನಿಮ್ ಕಾಲೇಜ್ಗಳಿಗೆಲ್ಲ ಬಂದಿರ್ತಾರ ಶಾಸಕರು ಏನಾದ್ರು? ಹಾ, ತುಂಬಾ ಸತಿ ಬಂದಿದ್ದಾರೆ. ನಮ್ಗೆಲ್ಲ ಒಳ್ಳೆ ಗೈಡ್ ಮಾಡ್ತಿದ್ದಾರೆ. ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ನಾನು. ಏನ್ ಸಜೆಷನ್ಸ್ ಕೊಡ್ತಾರೆ ಸ್ಟೂಡೆಂಟ್ಸ್ ಗಳಿಗೆಲ್ಲ? ಲೈಕ್ ಒಳ್ಳೆ ಸಜೆಸ್ಟ್ ಮಾಡ್ತಾರೆ. ಸೊಸೈಟಿಯಲ್ಲಿ ಒಂದು ಇನ್ಸ್ಪಿರೇಷನ್ ತರ ಹೋಗಿರಿ ಹಾಗೆಲ್ಲ ತುಂಬಾ ಸತಿ ಹೇಳಿದ್ದಾರೆ. Okay, ಉಡುಪಿ ಕಾನ್ಸ್ಟಿಟ್ಯೂನ್ಸಿ ಹೇಗೆ ಡೆವಲಪ್ಮೆಂಟ್ ಇದೆ? ತಾವು ಸೋಷಿಯಲ್ ಮೀಡಿಯಾ ಎಲ್ಲ ಯೂಸ್ ಮಾಡ್ತಾ ಇರ್ತೀರಿ, ಸೊ ಏನ್ ಡಿಸ್ಕಷನ್ ಆಗುತ್ತೆ ಅಂತ ಯೂಶುವಲಿ? ಚೆನ್ನಾಗಿದೆಯಾ ರೋಡ್ಸ್, ಕ್ಲೀನಿಂಗ್, ಹಾ, ಡ್ರಿಂಕಿಂಗ್ ವಾಟರ್? ಮುಂಚೆ ಲಾಸ್ಟ್ ಇರ್ಲಿಲ್ಲ, ಬಟ್ ಈಗ ಅವರ MLA ಆಗಿ ತುಂಬಾ ಎಲ್ಲ ಡೆವಲಪ್ ಆಗಿದೆ. ಉಡುಪಿ ತುಂಬಾ ಡೆವಲಪ್ ಆಗಿದೆ ನಾನ್ ನೋಡುವ ಪ್ರಕಾರ. Okay, ನಿಮ್ದು ಊರು ಯಾವ್ದು? ಟೌನ್ ಅಥವಾ ಯಾವ್ದು? ನಂದು ಟಿಪಿಕಲ್ ಉಡುಪಿ, ಲೈಕ್ ಇಲ್ಲೇ. ಟೌನ್. ಹಾ, ಓಕೆ, ಹೇಗಿದೆ ಟೌನ್ಸ್ ರೋಡ್ಸ್ ಇದೆಲ್ಲ? ಈಗ ತುಂಬಾ ಡೆವಲಪ್, ಮುಂಚೆಕ್ಕಿಂತ ಈಗ ತುಂಬಾ ಒಳ್ಳೆ ಆಗಿದೆ. ನಿಮ್ಮ ಹೆಸರು? ನಾನು ನಿಹಾರಿಕಾ ಪೈ. ನಾನು ಯಾವುದೇ ಪಾರ್ಟಿಯನ್ನು ದೂರುವುದಿಲ್ಲ. ಯಾಕಂದ್ರೆ ನಾವೀಗ ಒಂದು ರೋಡ್ ಕೆಲಸ ಆಗ್ಬೇಕಾದ್ರೆ ನಾನೊಂದು ಪಾರ್ಟಿ ಮತ್ತೊಂದು ಪಾರ್ಟಿ ಅಂತ ನಾವು ಅಲ್ಲಿ ಪ್ರತಿಭಟನೆ ಮಾಡುವುದಲ್ಲ. ಪಾರ್ಟಿ ಯಾವುದೇ ಇರಲಿ, ನಾವು ಅವರ ಜೊತೆ ಕೂಡಿ ನಾವು ಕೆಲಸ ಮಾಡಿದ್ರೆ ಮಾತ್ರ ಕರ್ತವ್ಯ ಆಗ್ತದೆ ಅಲ್ಲಿ ಸಮಾಜದ ಕೆಲಸ ಆಗುದು. ಈಗ ನಾನು ಒಬ್ರು BJP ಆಗ್ತೇವೆ ಅಥವಾ ಮತ್ತೊಬ್ರು ಕಾಂಗ್ರೆಸ್ನವರು ಇರ್ತಾರೆ, ಅವರು ಕೆಲಸ ಮಾಡುವಾಗ ನಾವು ಯಾವತ್ತನ್ನು ತಡೆ ಕಟ್ಟಬಾರ್ದು. ಈಗ ಬಿಜೆಪಿ ಶಾಸಕರು ಯಶ್ಪಾಲ್ ಸುವರ್ಣ ಮಾಡ್ತಾ ಇದ್ದಾರಾ? ಇವರು ಕೆಲಸ ಮಾಡ್ತಿದ್ದಾರೆ. ಮತ್ತೆ ಯಾವುದೇ ಧಾರ್ಮಿಕ ಕಾರ್ಯಕ್ರಮಕ್ಕೂ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಇದಕ್ಕೆಲ್ಲ ಚಟುವಟಿಕೆಗೆ ಬರ್ತಾ ಇರ್ತಾರೆ. ನಾವು ಆಕ್ಚುಲಿ ನಾನೊಬ್ಬ ಇದಂತಲ್ಲ, ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡೋದಿಲ್ಲ. ನಾನೊಬ್ಬ ಸೋಷಿಯಲ್ ವರ್ಕರ್ ಆಗಿ ನಾವು ನಿಮ್ಗೆ ಹೇಳ್ತಿರ್ತೀವಿ. ಜನಗಳ ಜೊತೆ ಹೇಗಿರ್ತಾರೆ ಶಾಸಕರು? ಸ್ಪಂದನೆ ಮಾಡ್ತಾರಾ? ನಾವು ಅಂದ್ರೆ ಅಣ್ಣ ತಮ್ಮರಾಗಿರ್ತೇವಲ್ಲ, ಸ್ಪಂದನೆ ಕೊಡೋದಿಲ್ಲ. ಅವರಿಗೆ ದೊಡ್ಡವರು ಸಣ್ಣವರು ಎನ್ನುವುದು ಏನಿಲ್ಲ. ಅದು ನಾವು ಅವ್ರು ಸಣ್ಣಗಿರುವಾಗ್ಲೂ ನಾವು ನೋಡ್ತಾ ಇದ್ದೇವೆ. ಮತ್ತೆ ಅಲ್ಲಿ ಪಕ್ಷದ ಕಾರ್ಯಕರ್ತರಾಗಿರುವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ನೆಕ್ಸ್ಟ್ ಮುಂದೆ ಕೂಡ ಅವರೇ ಗೆದ್ದು ಬರುವಂತ ಚಾನ್ಸಸ್ ಇದೆಯಾ ಸರ್? ಅದು ಈಗಿನ ಪ್ರೊಸೀಜರ್ ಏನಂದ್ರೆ, ಈಗ ಒಂದು ನೆರೆ ಬಂದಾಗೆ ರಾಜಕೀಯ ಅಂದ್ರೆ ಒಂದು ಪಾರ್ಟಿಯಲ್ಲಿ ಒಂದು ಜನಸಂಖ್ಯೆ ಜಾಸ್ತಿ ಇರ್ತದೆ. ಕೆಲವು ಯುವಕರಿಂದ ಪಕ್ಷ ಮೇಲೆ ಬರ್ತದೆ, ಕೆಲವು ಹಣದ ಬಲದಿಂದ ಬರ್ತದೆ. ಹಾಗಿರುವಾಗ ಯಾವ ಪಕ್ಷ ಅಂತ ಇದೀಗ ನಿರ್ದಿಷ್ಟ ಹೇಳಲಿಕ್ಕೆ ಆಗುದಿಲ್ಲ. ಈಗಿನ ಜನರು ಹಣದಾಸೆಗೋಸ್ಕರ ಎಲ್ಲಿ ಬೇಕಾದ್ರೂ ನಾಯಿ ತರ ಓಡ್ತಾರೆ. ಯಾವ ವ್ಯಕ್ತಿತ್ವ ತುಂಬಾ ಇಷ್ಟ ಆಗುತ್ತೆ ಸರ್ ಜನರಿಗೆ ಅವ್ರದ್ದು, ಯಶ್ಪಾಲ್ ಅವ್ರದ್ದು? ಅವ್ರದ್ದು ಎಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೆ, ನಿಮ್ಮ ಆಟೋಟ ಸ್ಪರ್ಧೆಗಳಿಗೆ ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಕರೆದ್ರೆ, ನಿಮ್ಮ ಯಾವುದೇ ಒಂದು ಫಂಕ್ಷನ್ಗೆ ಬಂದ್ರು ಅವರು ಎಲ್ಲರೊಟ್ಟಿಗೆ ಹೊಂದಾಣಿಕೆಯಾಗಿ ಮನೆಯವರಾಗೆ ಇರ್ತಾರೆ. ಕಡೆ ಬಂದ ನಿಮ್ಮನ್ನ ಮಾತಾಡಿಸಿದ್ರೆ ಯಾವತ್ತಾದ್ರೂ ಬಂದಿದ್ರಾ ನಿಮ್ ಶಾಪ್ ಕಡೆ? ಯಾರಿಗೆ? ನಮ್ಮಲ್ಲಿ ಡೈಲಿ ಸಿಗ್ತಾರೆ. ಮತ್ತೆ ನನಗೆ ಅವರು ಇವತ್ತು ನಿನ್ನೆ ಪರಿಚಯ ಇಲ್ಲ. ಅವ್ರು ಹಿಂದಿನಿಂದ ಅವರನ್ನು ನಾನು ಕ್ಲೋಸ್ ಆಗಿ ಯಾರ ಹತ್ರ ಮಾತಾಡೋದಿಲ್ಲ. ನನ್ನಷ್ಟಕ್ಕೆ ನಾನು ಇರ್ತೇನೆ. ಅವರ ಅಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಇಲ್ಲಿ. ಒಬ್ಬ ಜನಪ್ರತಿನಿಧಿಯಾಗಿ ಮತದಾರರಾಗಿ ಈ ಅಭಿಪ್ರಾಯವನ್ನ ಹಂಚ್ಕೊಳ್ತಾ ಇದ್ರು. ಹೌದು, ಯಾಕಂದ್ರೆ ನಾನು ಸೋಷಿಯಲ್ ಆಗಿ ಹೇಳುದು, ಯಾವುದೇ ಪಕ್ಷಕ್ಕಾಗ್ಲಿ ಯಾವುದೇ ಅದನ್ನು ಪಕ್ಷವನ್ನು ಹೊಗಳುವುದಿಲ್ಲ, ಅದನ್ನು ದೂರ್ಲಿಕ್ಕಿಲ್ಲ. ಯಾಕಂದ್ರೆ ಪಕ್ಷ ಕಟ್ಟುವುದೇ ಯಾರು? ನಾವು. ಜನರನ್ನು ಆರಿಸುದೇ ಯಾರು? ನಾವು. ನಮಗೆ ಜನರನ್ನು ನಾವು ಆರಿಸಿದ ಮೇಲೆ ಜನರಿತ ಅವರಿಂದ ಕೆಲಸ ನಾವು ಮಾಡಿಸ್ಬೇಕು, ಅವ್ರು ಮಾಡುದಲ್ಲ. ಯಾಕಂದ್ರೆ ಅವರಿಗೆ ಸರ್ಕಾರದ ಅನುಮೋದನೆ ಬರಬೇಕು. ಈಗ ನಾನು ಕೆಲವು ಕಡೆ ನಾನೊಬ್ಬ ಸೋಷಿಯಲ್ ವರ್ಕರ್ ಆಗಿ ನಾನೊಂದು ವರ್ಕ್ ಮಾಡಿದ್ದೆ ನೋಡಿ. ನಮ್ಮ ಏರಿಯಾದಲ್ಲಿ ರೋಡ್ ಇಲ್ಲ, ಕಾಲ್ದಾರಿ ಮಾತ್ರ ಇತ್ತು. ಆ ಕಾಲ್ದಾರಿಯನ್ನು ನಾನು ನೇರವಾಗಿ ಮಂಗಳೂರಲ್ಲಿ ಭರತ್ಲಾಲ್ ಮೀನಾ DC ಮತ್ತೆ ಇವರನ್ನೆಲ್ಲ ಜಿಲ್ಲಾ ಕಾರ್ಯನಿರ್ವಹಣೆಗೆ ಕೂಡಿಕೊಂಡು ನನ್ನ ನೇರ ಹೆಸರಿನಲ್ಲಿ ನಾನು ಮಾಡ್ಕೊಂಡು ಬಂದಿದ್ದೇನೆ.
ಅದು ನಮ್ಮಲ್ಲಿ ಛಲ ಬೇಕು. ಇವತ್ತು ನಮ್ಗೆ ರಾಜಕೀಯ ನಾಯಕರು ಇರ್ತಾರೆ, ನಾವು ಅವರಿಂದ ನಾವು ಕೆಲಸ ಮಾಡ್ತೇವೆ ಅಂತ ಅವರನ್ನು ಆಕ್ಷೇಪ ಪಡಬಾರದು, ಅವರನ್ನು ಯಾವತ್ತೂ ನಾವು ಕಾಯಲೇಬಾರದು. ನಮಗೆ ಎಷ್ಟು ಸಾಧ್ಯ ಉಂಟು ನಾವು ಅದನ್ನು ಎಲ್ಲ ಯುವಕರಿಗೆ ನಾನು ಹೇಳೋದಷ್ಟೇ. ಮತ್ತೆ ಮುಖ್ಯವಾಗಿ ನಾವು ಯಾವುದೇ ಪಕ್ಷ ಆಗಲಿ ಅವರ ವೈಯಕ್ತಿಕವಾಗಿ ಮತ ಹಾಕ್ಬೇಕು. ನಾವು ಅಲ್ಲಿ ಹೋಗಿ ನನ್ನದೇ ಒಂದು ಪಕ್ಷ ಇನ್ನದೇ ಅಂತ ಜಗಳ ಮಾಡಿ ಏನು ಪ್ರಯೋಜನ ಉಂಟು? ಇವತ್ತು ನಾವು ಪಕ್ಷ ಜಗಳ ಮಾಡ್ತೇವೆ, ನಾಳೆ ನಾವು ಒಂದೇ ತರ ಇರುವುದಿಲ್ಲ, ಅದೇ ಜೊತೆಯಾಗಿರೋದಿಲ್ವಾ? ನಾವು ಜೊತೆಗಿದ್ರೆ ಮಾತ್ರ. ಪಕ್ಷ ಅಂತ ಏನಿಲ್ಲ, ನಮ್ಗೆ ಮತ ಹಾಕುವ ಹಕ್ಕು ಉಂಟು, ಯಾವ ಪಕ್ಷಕ್ಕೂ ಮತ ಹಾಕುವ ಹಕ್ಕು ಉಂಟು. ನಮಸ್ಕಾರ. ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಮಾನ್ಯ ಸಿ ಯಶ್ಪಾಲೇಶ್ವರಣ್ಣ ಅವರ ಕುರಿತಾಗಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಪ್ರಧಾನವಾಗಿ ಅವರ ಶಿಕ್ಷಣ ಕ್ಷೇತ್ರದ ಕೊಡುಗೆಗಳ ಕುರಿತಾಗಿ ನಾನು ಮಾತಾಡ್ತೇನೆ. ಶಿಕ್ಷಣ ಕ್ಷೇತ್ರಕ್ಕೆ ಅವರಿಂದ ಸಂದಂತಹ ಕೊಡುಗೆ ಅತ್ಯಂತ ಗಮನಾರ್ಹವಾದದ್ದು. ಅದಕ್ಕೆ ಬಹಳಷ್ಟು ಕಾರಣ ಇದೆ. ಶಾಲೆಯ ಪ್ರಾರಂಭೋತ್ಸವದಿಂದ ಪ್ರಾರಂಭ ಮಾಡಿ ಅಂತಿಮ ಫಲಿತಾಂಶ ಬಂದ ಮೇಲೆ ಆ ವಿದ್ಯಾರ್ಥಿಗಳನ್ನ ಅವರ ಸಾಧನೆಗಾಗಿ, ಶಿಕ್ಷಕರನ್ನ ಅವರ ಕೊಡುಗೆಗಾಗಿ ಸ್ಮರಿಸುವುದರವರೆಗೆ ಶಾಸಕರ ಕೊಡುಗೆ ಮಹತ್ತರವಾಗಿದೆ. ಶಾಲೆಯ ಪ್ರಾರಂಭೋತ್ಸವದಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಶಾಲೆಗಳ, ಪ್ರಧಾನವಾಗಿ ಸರ್ಕಾರಿ ಶಾಲೆಗಳ ಹಾಗೂ ಅನುದಾನಿತ ಶಾಲೆಗಳ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿಯನ್ನು ವಿತರಿಸಿ ಪ್ರಾರಂಭೋತ್ಸವವನ್ನು ಅರ್ಥಪೂರ್ಣವಾಗಿ ಮಾಡ್ತಾರೆ. ಮಕ್ಕಳ ಬಾಯಿಯನ್ನ ಪ್ರಾರಂಭದ ದಿವಸ ಸಿಹಿ ಮಾಡಿ ಅವರ ಜೀವನ, ಅವರ ವಿದ್ಯಾರ್ಥಿ ಜೀವನ ಒಂದು ರೀತಿಯಲ್ಲಿ ಸಿಹಿಮಯವಾಗುವಂತೆ ಅವರು ಮಾಡ್ತಾ ಇದ್ದಾರೆ. ಸೊ ತಾವು ಅವ್ರ ಗುರುಗಳು, ಅವರು ತಮ್ಮ ಶಿಷ್ಯರು, ಸೊ ಹೇಗೆ ಖುಷಿ ಆಗ್ತದೆ, ಹೇಗೆ ಹೆಮ್ಮೆ ಇದೆ ಅವ್ರ ಬಗ್ಗೆ ಅಂತ? ಶ್ರೀಯುತ ಯಶ್ಪಾಲ್ ಶಿವಣ್ಣರವರು ನನ್ನ ವಿದ್ಯಾರ್ಥಿ. ನಾನು ಪುಣಪ್ರಜ್ಞಾದಲ್ಲಿ ಅಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅವರು ನನ್ನ ವಿದ್ಯಾರ್ಥಿಯಾಗಿದ್ದರು. ಒಳ್ಳೆಯ ವಿದ್ಯಾರ್ಥಿ, ಅತ್ಯಂತ ವಿನಯ ಅವರಲ್ಲಿ ಮೊದಲಿಂದನೂ ಇದೆ. ವಿದ್ಯಾರ್ಥಿ ಜೀವನದಲ್ಲಿ ಮಾತ್ರ ಅಲ್ಲ, ಇವತ್ತಿಗೂ ಅವರಲ್ಲಿ ಆ ವಿದ್ಯೆಯಿಂದ ಸಹಜವಾಗಿ ಇರಬೇಕಾದಂತಹ ವಿನಯ, ವಿದ್ಯಾವಿದ್ಯಾತಿ ವಿನಯಂ ಅಂತ ಹೇಳ್ತಾರೆ, ಅದು ಅವರಲ್ಲಿ ಹುಟ್ಟಿನಿಂದ ಬಂದಿದೆ. ಅದನ್ನು ನಾನು ಅವರ ವಿದ್ಯಾರ್ಥಿ ದೆಸೆಯಿಂದನೇ ಗಮನಿಸಿದ್ದೇನೆ. ಅಷ್ಟೇ ಅಲ್ಲ, ಕರ್ತವ್ಯ ತತ್ಪರತೆ ಗರಿಷ್ಠ ಪ್ರಮಾಣದಲ್ಲಿದೆ. ನಾನು ಪುಣಪ್ರಜ್ಞಾ ಕಾಲೇಜಿನಲ್ಲಿ ಅಧ್ಯಾಪನ ವೃತ್ತಿಯನ್ನು 41 ವರ್ಷ ಮಾಡಿದ್ದಲ್ಲದೆ ಅದರ ಹಾಗೆಯೇ ಇರುವಂತಹ ನಮ್ಮ ರಾಜ್ಯದಲ್ಲೇ ಶ್ರೇಷ್ಠ ಶಾಲೆ ಅಂತ, ಸರ್ಕಾರಿ ಶಾಲೆ ಅಂತ ಗುರುತಿಸಲ್ಪಟ್ಟಂತಹ ಒಳಕಾಡು ಶಾಲೆಯಲ್ಲಿ ಕಳೆದ 40 ವರ್ಷಗಳಿಂದ ಆಡಳಿತ ಕಮಿಟಿಯಲ್ಲಿದ್ದೇನೆ. ಅವರು ಆ ಶಾಲೆಗೆ ಕೊಟ್ಟ ಕೊಡುಗೆಯನ್ನ ಇಲ್ಲಿ ಹೇಳಿದರೆ ಬಹುಶಃ ಶಾಲೆಯ ಬಗ್ಗೆ ಅವರಿಗಿರುವ ಕಾಳಜಿ ಸ್ಪಷ್ಟ ಆಗ್ತದೆ. ಪ್ರಾರಂಭೋತ್ಸವದಲ್ಲಿ ಸಿಎ ಕೊಟ್ಟದ್ದು ಮಾತ್ರ ಅಲ್ಲ, ನಮ್ಮ ಶಾಲೆಯ ಹಾಗೂ ಇತರ ಶಾಲೆಗಳ ಎಲ್ಲ ಬೇಡಿಕೆಗಳನ್ನು ಅವರು ಪೂರೈಸುವಂತಹ ರೀತಿ ತುಂಬಾ ವೈಶಿಷ್ಟ್ಯಪೂರ್ಣವಾದದ್ದು. ಸರ್ಕಾರದಿಂದ ಬರುವಂತಹ ಅನುದಾನವಲ್ಲದೆ ಖಾಸಗಿಯವರಿಂದ ಸಾಕಷ್ಟು ಅನುದಾನವನ್ನ, ಅಂದ್ರೆ ಅಗತ್ಯಕ್ಕೆ ತಕ್ಕದಾದಂತಹ ಒಂದು ಅನುದಾನವನ್ನು ಒದಗಿಸಿಕೊಡ್ತಾರೆ. ಪ್ರಧಾನವಾಗಿ MRPL ಅಂತಹ CSR ಫಂಡ್ ನಿಂದ ನಮ್ಮ ಶಾಲೆಗೆ ಅಗತ್ಯವಾದಂತಹ ಶೌಚಾಲಯ ಹಾಗೂ ಇತರ ಒಂದು ಭೌತಿಕ ಪರಿಕರಗಳನ್ನ ಕ್ಲಪ್ತ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಒದಗಿಸಿಕೊಟ್ಟಿದ್ದಾರೆ. ಕಾಳಜಿ ವಿದ್ಯಾರ್ಥಿಗಳ ಬಗ್ಗೆ, ಅಧ್ಯಾಪಕರ ಬಗ್ಗೆ, ಶಾಲೆಯ ಭೌತಿಕ ಪರಿಕರಗಳ ಬಗ್ಗೆ ಸಮಾನವಾಗಿ ಅವರಲ್ಲಿದೆ. ಆ ಕಾಳಜಿಯಿಂದಾಗಿಯೇ ಅವರು ತನ್ನ ವಿಧಾನಸಭಾ ಕ್ಷೇತ್ರದಲ್ಲಿಯ ಶಾಲೆಯ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ. ಒಳಕಾಡು ಶಾಲೆಯ ಅಭಿವೃದ್ಧಿಯಲ್ಲಿ ಈ ವರ್ಷವೇ ನಮಗೆ ಹಲವಾರು ಯೋಜನೆಗಳು, ಅಂದ್ರೆ CSR ಫಂಡ್ ಮೂಲಕ ಪ್ರಧಾನವಾಗಿ ನಮಗೆ ಯೋಜನೆಗಳನ್ನ ಕಾರ್ಯಗತಗೊಳಿಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಕಾಂಪೌಂಡ್ ವಾಲ್ ಬಿದ್ದೋಯ್ತು ಕಳೆದ ವರ್ಷ ಅತಿಯಾದ ಮಳೆಯಿಂದಾಗಿ, ತುಂಬಾ ಎತ್ತರದ 12 ಫೀಟಿನ ಕಾಂಪೌಂಡ್ ವಾಲ್, ಅದನ್ನ CSR ಫಂಡ್ ಮೂಲಕ ಸಿಗುವ ಹಾಗೆ ಅವಕಾಶ ಮಾಡಿಕೊಟ್ರು. ಅದೇ ರೀತಿಯಲ್ಲಿ ಶೌಚಾಲಯದ ನಿರ್ಮಾಣ MRPL ನ CSR ಫಂಡ್ ಇಂದ ನಿರ್ಮಾಣ ಆಗುವ ಹಾಗೆ ಮಾಡಿಕೊಟ್ರು. ನಮಗೆ ನೀರಿನ ಕೊರತೆ ಇತ್ತು, ಯಾಕಂದ್ರೆ 1,500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಂತ ಒಂದು ಗೌರ್ಮೆಂಟ್ ಶಾಲೆ, ಅದು ಗೌರ್ಮೆಂಟ್ ಹೈಸ್ಕೂಲ್, ಅಂದ್ರೆ ಸಂಯುಕ್ತ ಪ್ರೌಢಶಾಲೆ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆ. 1,500ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ. ಅವರಿಗೆ ಉಚಿತ ಮಧ್ಯಾಹ್ನ ಭೋಜನದ ವ್ಯವಸ್ಥೆ ಮಾಡುವಾಗ ನೀರಿನ ಕೊರತೆ ಇತ್ತು, ಅದಕ್ಕೂ ಸಹ ಸಾಕಷ್ಟು ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ. ಈಗಾಗಲೇ 22 ಸ್ಯಾಂಕ್ಷನ್ ಆಗಿದೆ ಮುನ್ಸಿಪಾಲಿಟಿಯ ವತಿಯಿಂದ. ಶಾಸಕರ ಮುತುವರ್ಜಿಯಲ್ಲಿಯೇ ಆ ಬಾವಿ ಸ್ಯಾಂಕ್ಷನ್ ಆಗಿದೆ. ನಮ್ಮ ಅತ್ಯಂತ ಮಹತ್ವವಾದಂತಹ ಆ ಒಂದು ನೀರಿನ ಬೇಡಿಕೆಯನ್ನು ಸಹ ಅವರು ಈಡೇರಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರನ್ನ ಗುರುತಿಸಿ ಅವರಿಗೆ ಗೌರವಿಸಿದ ಹಿಡಿದು ವಿದ್ಯಾರ್ಥಿಗಳು, ಉದಾಹರಣೆಗೆ ಈ ವರ್ಷ ನಮ್ಮಲ್ಲಿ 100% ರಿಸಲ್ಟ್ ಬಂತು.
ಅಲ್ಲದೆ 44 ಮಕ್ಕಳು ವಿಶಿಷ್ಟ ಶ್ರೇಣಿಯಲ್ಲಿ 85% ಹೆಚ್ಚಿಗೆ ಅಂಕವನ್ನ ಪಡೆದು ಪಾಸ್ ಆದ್ರು. ಆ ಎಲ್ಲರನ್ನ ಕೂಡ ಇದೇ 3ನೇ ತಾರೀಕಿಗೆ, ಜುಲೈ 3ನೇ ತಾರೀಕಿಗೆ ಮಧ್ಯಾಹ್ನ ಅವರು ಆ ಎಲ್ಲ ಮಕ್ಕಳನ್ನ ಕೂಡ ಸ್ವತಃ ಬಂದು ಎಲ್ಲರನ್ನು ಸನ್ಮಾನಿಸಿ ಅವರಿಗೆ ಹುರಿದುಂಬಿಸುವ ರೀತಿಯಲ್ಲಿ ಮಾತಾಡಿದ್ರು. ಅಷ್ಟೇ ಅಲ್ಲ, ತನ್ನ ತಂದೆ ತಾಯಿ ಹೆಸರಿನಲ್ಲೇ ಪ್ರಾರಂಭಿಸಿದಂತ ಪುಷ್ಪಾನಂದ ಫೌಂಡೇಶನ್ ಇಂದ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ, ನೀವೆಲ್ಲರೂ ಅಪ್ಲೈ ಮಾಡಬೇಕು, ನೀವು ಅದಕ್ಕಾರು ಈ ರೀತಿಯಲ್ಲಿ ಅವರು ಸ್ಕಾಲರ್ಶಿಪ್ ನ ಕುರಿತಾಗಿ ಕೂಡ ಮಕ್ಕಳಿಗೆ ಹೇಳಿದ್ರು. ಒಟ್ಟಲ್ಲಿ ಶಾಲೆಯ ಅಭಿವೃದ್ಧಿಯಲ್ಲಿ, ಮಕ್ಕಳ ಅಭಿವೃದ್ಧಿಯಲ್ಲಿ ಅವರು ಕೊಡುಗೆ ತುಂಬಾ ಮಹತ್ವ. ಕೇವಲ ಶೈಕ್ಷಣಿಕ ಕ್ಷೇತ್ರಕ್ಕೆ ಅವರ ಕೊಡುಗೆ ಮಾತ್ರ ಗಮನಾರ್ಹವಾದದಲ್ಲ, ನನ್ನ ವಿದ್ಯಾರ್ಥಿ ಅನ್ನುವ ಕಾರಣಕ್ಕಾಗಿ ನಾನು ಹೇಳೋದಲ್ಲ, ನಿಜವಾಗಿ ನನ್ನ ಮನಸ್ಸಿನ ಅಂತರಾಳದಿಂದ ಹೇಳ್ತೇನೆ. ಸಮಾಜಕ್ಕೆ ಕೂಡ ಅಗತ್ಯ ರೀತಿಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಒಂದು ಸಣ್ಣ ಉದಾಹರಣೆ ಕೊಡಿದರೆ, ತನ್ನ ತಂದೆ ಮತ್ತು ತಾಯಿಯ ಹೆಸರಿನಲ್ಲಿ ಪುಷ್ಪಾನಂದ ಅನ್ನುವಂತಹ ಒಂದು ಮನೆಯನ್ನ ಒಂದು ತುಂಬಾ ಬಡ ವಿದ್ಯಾರ್ಥಿನಿಗೆ ಅವರು ಕಟ್ಟಿಸಿಕೊಟ್ಟಿದ್ದಾರೆ. ಅದು ಕಲಾರಂಗದ ಮೂಲಕ, ಯಕ್ಷಗಾನ ಕಲಾರಂಗದ ಮೂಲಕ ಅವರು 100 ಮನೆಗಳನ್ನ ನಿರ್ಮಿಸಿ ಆಯಿತು. ಅದರಲ್ಲಿ 43ನೇ ಮನೆ ಶಾಸಕರಾದಂತಹ ಶ್ರೀಯುತ ಯಶ್ಪಾಲ್ ಸುವರ್ಣ ಅವರೇ ತನ್ನ ತಂದೆ ತಾಯಿಯ ಹೆಸರಿನಲ್ಲಿ ಉಚಿತವಾಗಿ ನಿರ್ಮಿಸಿಕೊಟ್ಟ ತುಂಬಾ ಬಡ ವಿದ್ಯಾರ್ಥಿಗೆ. ಈ ರೀತಿಯಲ್ಲಿ ಸಮಾಜಕ್ಕೆ ತುಂಬಾ ರೀತಿಯಲ್ಲಿ ಸಹಕಾರವಾಗುವ ರೀತಿಯಲ್ಲಿ ಶಾಸಕರು ತಮ್ಮ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ನನ್ನ ಆತ್ಮೀಯ ವಿದ್ಯಾರ್ಥಿಯಾದ ಯಶ್ಪಾಲ್ ಸುವರ್ಣರಿಗೆ ಎಲ್ಲ ರೀತಿಯ ಶ್ರೇಯಸ್ಸನ್ನ ನಾನು ಈ ಮೂಲಕವಾಗಿ ಬಯಸ್ತೇನೆ. ಅವರಿಗೆ ದೇವರು ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ. ಧನ್ಯವಾದಗಳು. ನಮಸ್ಕಾರ. ಕೇಳಿದ್ರಲ್ಲ ವೀಕ್ಷಕರೇ, ಉಡುಪಿ ವಿಧಾನಸಭಾ ಕ್ಷೇತ್ರದ ಜನರ ಮಾತುಗಳನ್ನ. ಯಶ್ಪಾಲ್ ಸುವರ್ಣ ಅವರು ಮೊದಲ ಬಾರಿ ಶಾಸಕರು, ಗ್ಯಾರಂಟಿಯ ಗುದ್ದಾಟ, ಅನುದಾನದ ಬಡಿದಾಟ ಇದ್ರೂ ಕೂಡ ಕ್ಷೇತ್ರಕ್ಕೆ 16 ಯೋಜನೆಗಳನ್ನ ತಂದು ಕ್ಷೇತ್ರವನ್ನ ಅಭಿವೃದ್ಧಿಯ ಪರ್ವತದಲ್ಲಿ ಕಟ್ಟಿ ನಿಲ್ಲಿಸಲು ಪ್ರಯತ್ನಿಸುತ್ತಿದ್ದಾರೆ ಎನ್ನುವಂತ ಮಾತುಗಳನ್ನ ಈ ಕ್ಷೇತ್ರದ ಜನ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರೀತಮ್ ಜೊತೆ ಚಿದಾನಂದ್ ರುದ್ರ ಫಾರ್ಮಟ್, ವಿಶ್ವವಾಣಿ ಟಿವಿ, ಉಡುಪಿ.